ಗಾಯ್ಸ್, ಈ ಒಂದು ವಿಡಿಯೋನಲ್ಲಿ ಬಜಾಜ್ ಇನ್ಸ್ಟಾ EMI ಕಾರ್ಡ್ಗೋಸ್ಕರ ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೋಬೇಕು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಬಜಾಜ್ ಇನ್ಸ್ಟಾ EMI ಕಾರ್ಡಲ್ಲಿ ಅಪ್ ಟು 3 ಲಕ್ಷ ರೂಪಾಯಿವರೆಗೆ ನಿಮಗೆ ಲೋನ್ ಆಫರ್ ಅನ್ನೋದು ಸಿಗುತ್ತೆ. ಈ ಒಂದು ಅಮೌಂಟನ್ನು ಯೂಸ್ ಮಾಡಿಕೊಂಡು ನೀವು ಇಲ್ಲಿ ಶಾಪಿಂಗ್ ಮಾಡ್ಕೋಬಹುದು. ಝೀರೋ ಆ್ಯನುವಲ್ ಫೀಸಲ್ಲಿ ಹಿಡನ್ ಚಾರ್ಜಸ್ ಯಾವುದೇ ಇಲ್ಲಾರ್ದೇ ನಿಮಗೆ ಈ ಒಂದು 3 ಲಕ್ಷ ರೂಪಾಯಿ ಲೋನ್ ಅನ್ನೋದು ಸಿಗುತ್ತೆ. ಇದನ್ನ ಇನ್ಸ್ಟಾ EMI ಕಾರ್ಡ್ ಅಂತ ನಾವು ಕರಿತೀವಿ. ಈ ಒಂದು ಕಾರ್ಡ್ನ ಯೂಸ್ ಮಾಡಿಕೊಂಡು ಇಲ್ಲಿ 7 ಕೋಟಿಗೂ ಹೆಚ್ಚು ಕಸ್ಟಮರ್ಸ್ ಇದ್ದಾರೆ. 1 ಮಿಲಿಯನ್ಗೂ ಹೆಚ್ಚು ಪ್ರಾಡಕ್ಟ್ಸಲ್ಲಿ ನೀವು ಶಾಪಿಂಗ್ ಕೂಡ ಮಾಡ್ಕೋಬಹುದು. 1000ಕ್ಕೂ ಹೆಚ್ಚು EMI ಸ್ಕೀಮ್ಸ್ ಕೂಡ ಇಲ್ಲಿ ಇರ್ತವೆ. ಈಸಿ EMIಸ್ಗಳಾಗಿ ನೀವು ಇಲ್ಲಿ ಕನ್ವರ್ಟ್ ಕೂಡ ಮಾಡ್ಕೋಬಹುದು ಲೋನ್. ಅಂಡ್ ಆನ್ಯುವಲ್ ಫೀಸ್ ಕೂಡ ಯಾವುದೇ ಇಲ್ಲಿ ಇರಲ್ಲ, ಝೀರೋ ಆನ್ಯುವಲ್ ಫೀಸ್ ಇರುತ್ತೆ. ಸೊ ಯಾವ ರೀತಿಯಾಗಿ ಇಲ್ಲಿ 3 ಲಕ್ಷ ರೂಪಾಯಿವರೆಗೆ ಲೋನ್ ಸಿಗುತ್ತೆ. ಅಂಡ್ ಈ ಒಂದು ಲೋನ್ನ ನೀವು ಸ್ಮಾರ್ಟ್ ಫೋನ್ಗೋಸ್ಕರ, AC ಗೋಸ್ಕರ, ಸ್ಮಾರ್ಟ್ ಟಿವಿಗೋಸ್ಕರ, ರೆಫ್ರಿಜರೇಟರ್ಗೋಸ್ಕರ, ಮತ್ತೆ ಇಲ್ಲಿ ವಾಷಿಂಗ್ ಮೆಷಿನ್ಗೋಸ್ಕರ, ಲ್ಯಾಪ್ಟಾಪ್ ಮತ್ತೆ ಮ್ಯಾಟ್ರೆಸಸ್ ಮತ್ತೆ ಸ್ಮಾರ್ಟ್ ವಾಚಸ್, ಬೈಸಿಕಲ್ಸ್, ಇವು ಏನು ಬೇಕೋ ಅದನ್ನ ನೀವು ಈಸಿಲಿ ತಗೋಬಹುದು. ಸೊ ಈ ಒಂದು ಕಾರ್ಡ್ನ ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೋಬೇಕು ಕಂಪ್ಲೀಟ್ ಆಗಿ ಡೀಟೇಲ್ ವಿಡಿಯೋ ಇರುತ್ತೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಬೇಗ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ರೆ, ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ಹಾಕುವಂತ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಲೈವ್ ಆಗಿ ಅಪ್ಲೈ ಮಾಡಿ ತೋರಿಸ್ಕೊಡ್ತೀವಿ ನೋಡಿ. ಮೊದಲದಾಗಿ ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲ್ ನಂಬರ್ಗೆ ಇಲ್ಲಿ OTP ಬರುತ್ತೆ. OTPನ ಎಂಟರ್ ಮಾಡಿಕೊಂಡು ಇಲ್ಲಿ ಕಂಟಿನ್ಯೂ ಮಾಡ್ಕೊಳ್ಳಿ. ಕಂಟಿನ್ಯೂ ಮಾಡಿದ ತಕ್ಷಣ ಫಸ್ಟು ಇಲ್ಲಿ ನಿಮ್ಮದು ಪರ್ಸನಲ್ ಡೀಟೇಲ್ಸ್ ಕೇಳುತ್ತೆ. ಪರ್ಸನಲ್ ಡೀಟೇಲ್ಸಲ್ಲಿ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಹಾಕಬೇಕು. ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಆಗಿದೆಯೋ ಅದೇ ಡೀಟೇಲ್ಸನ್ನು ಹಾಕಬೇಕು. ನಂತರ ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಂತರ ಇಲ್ಲಿ ನೀವು ಎಷ್ಟು ಓದಿದ್ದೀರ ಅದನ್ನೆಲ್ಲ ನೀವು ಕೇಳುತ್ತೆ, ಅದೆಲ್ಲ ನೀವು ಕೊಡಬೇಕಾಗಿರುತ್ತೆ ಡೀಟೇಲ್ಸನ್ನು. ಸೊ ನಂತರ ಎಲ್ಲ ಅಡ್ರೆಸ್ ಎಲ್ಲ ಕೇಳುತ್ತೆ. ಸೊ ಅಡ್ರೆಸ್ ಎಲ್ಲ ಕೊಡಬೇಕು. ಸೊ ಪರ್ಸನಲ್ ಡೀಟೇಲ್ಸಲ್ಲಿ ಅದು ಬರುತ್ತೆ. ಸೊ ಪರ್ಸನಲ್ ಡೀಟೇಲ್ಸ್ ಎಲ್ಲ ನೀವು ಕರೆಕ್ಟಾಗಿ ಫಿಲಪ್ ಮಾಡ್ಕೊಳ್ಳಿ, ಅದೇನೇನು ಕೇಳುತ್ತೆ ಎಲ್ಲನೂ. ಸೊ ಕಂಟಿನ್ಯೂ ಮಾಡ್ಕೊಳ್ಳಿ. ಕಂಟಿನ್ಯೂ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು ನನಗೆ 55,000 ರೂಪಾಯಿ ಇಲ್ಲಿ ಲಿಮಿಟನ್ನು ಸಿಕ್ಕಿದೆ. ಸೊ ಕಾರ್ಡ್ ಲಿಮಿಟು. ಸೊ ಈ ಒಂದು ಲೋನ್ ಆಫರ್ನ ನಾನು ಎಕ್ಸೆಪ್ಟ್ ಮಾಡ್ತಾ ಇದ್ದೀನಿ. ಸೊ ಕಂಟಿನ್ಯೂ ಮಾಡ್ಕೊತೀನಿ. ಸೊ ಕಂಟಿನ್ಯೂ ಮಾಡಿದ ತಕ್ಷಣ ಇಲ್ಲಿ CKYC ಮಾಡಲಿಕ್ಕೆ ಕೇಳುತ್ತೆ ಗೈಸ್. ಸೊ ಅದನ್ನು ಕಂಪ್ಲೀಟ್ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ಇಲ್ಲಿ ನೀವು ನೋಡ್ಕೊಳ್ಳಿ, ಈ ಒಂದು ಲಿಮಿಟ್ ನಿಮಗೆ ಬೇಕಿತ್ತು ಅಂತಾರೆ ನೀವು ತಗೋಬೋದು. ಓಕೆ, ಇಲ್ಲ ಅಂತಾರೆ ಬೇಡ ಗೈಸ್. ನಿಮಗೆ 3 ಲಕ್ಷ ಹೇಳಿದ್ರಲ್ವಾ, ಸೊ ಅಷ್ಟು ಕೊಡದೇ ಇರ್ಬೋದು. 50,000 1 ಲಕ್ಷವರೆಗೂ ಕೊಡ್ಬೋದು. ಅದು ನಿಮ್ಮ ಸಿಬಿಲ್ ಮೇಲೆ, ರಿಸ್ಕ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಂತರ OTP ಬರುತ್ತೆ. OTP ಕಂಪ್ಲೀಟ್ ಇಲ್ಲಿ ಹಾಕ್ಬಿಟ್ಟು ಕಂಪ್ಲೀಟ್ ಮಾಡಿದ್ಮೇಲೆ CKYC ಇಲ್ಲಿ ಕಂಪ್ಲೀಟ್ ಆಗುತ್ತೆ. ಓಕೆ, ಸೊ KYC ಎಲ್ಲ ಕಂಪ್ಲೀಟ್ ಆದಮೇಲೆ ಕಂಟಿನ್ಯೂ ಮಾಡ್ಕೊಳ್ಳಿ. ಕಂಟಿನ್ಯೂ ಮಾಡಿದ ತಕ್ಷಣ ಇಲ್ಲಿ ಪೇಮೆಂಟ್ ಮಾಡಲಿಕ್ಕೆ ಕೇಳುತ್ತೆ ಗೈಸ್. ಸೊ UPI ಥ್ರೂ ಅಥವಾ ಕ್ರೆಡಿಟ್ ಕಾರ್ಡ್ ಅಥವಾ ಬೇರೆ ಬೇರೆ ಆಪ್ಷನ್ಸ್ ಇರುತ್ತೆ. ಅದರಿಂದ ನೀವು ಪೇಮೆಂಟನ್ನು ಮಾಡಬೇಕಾಗಿರುತ್ತೆ 530 ರೂಪಾಯಿ. ಸೊ ಅದನ್ನು ಪೇಮೆಂಟ್ ಕಂಪ್ಲೀಟ್ ಮಾಡ್ಕೋಬೇಕು. ಸೊ ಕಂಪ್ಲೀಟ್ ಮಾಡಿಕೊಂಡ್ರೆ ಮಾತ್ರ ಇದು ಆ್ಯಕ್ಟಿವೇಟ್ ಆಗುತ್ತೆ ಈ ಒಂದು ಕಾರ್ಡ್ ಅನ್ನೋದು. ಯಾಕೆಂದರೆ ಅದು ಚಾರ್ಜಸ್ ಗೈಸ್ ಅವ್ರದ್ದು. ಸೊ ಅದು ಫಸ್ಟು ಆ್ಯಕ್ಟಿವೇಷನ್ ಚಾರ್ಜಸ್ ಇಲ್ಲಿ ತೊಗೊತಾರೆ. ಸೊ ಅದನ್ನು ನೀವು ಪೇಮೆಂಟ್ ಮಾಡಿಬಿಟ್ಟು ಆ ಒಂದು ಕಾರ್ಡ್ನ ನೀವು ಆಫ್ಲೈನ್ ಆನ್ಲೈನ್ ಎಲ್ಲಾದರೂ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಅದಾದ ನಂತರ ನೀವು ನಂತರ ಕರೆಕ್ಟ್ ಟೈಮ್ ಸರಿಯಾಗಿ ನೀವು ಪೇಮೆಂಟನ್ನು ಮಾಡ್ಕೋಬೋದು ಅಥವಾ EMIಗೆ ಕನ್ವರ್ಟ್ ಮಾಡಿಕೊಂಡು ಪೇಮೆಂಟ್ಸನ್ನು ಮಾಡ್ಕೋಬೋದು. ಓಕೆ, ಸೊ ಅರ್ಥ ಆಯ್ತಲ್ವಾ? ಸೊ ಅಪ್ಲೈ ಮಾಡಿ ನಾವು ಕಂಪ್ಲೀಟಾಗಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಸೊ ಏನೆಲ್ಲ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಓಕೆ, ಸೊ ಲೈಕ್ ಮಾಡಿ, ಈ ಒಂದು ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಗಾಯ್ಸ್.